ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತೇಳಿ ಚಿಕ್ಕಮಂಗ್ಳೂರಲ್ಲಿ ಅಮ್ಮನ ಮನೆ ಇರೋದ್ರಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಅಮ್ಮನ ಮನೆಯಿಂದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರೂ ರೆಡಿಯಾಗಿ ಈಗ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಬೆಟ್ಟದಲ್ಲಿ ಏನೂ ಸಿಗೋದಿಲ್ಲ ತಿನ್ನೋಕ್ಕೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿ ಮಯೂರ ಹೋಟೆಲ್ ಇದೆ ಚಿಕ್ಕಮಂಗ್ಳೂರಲ್ಲಿ, ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಮಯೂರ ಹೋಟೆಲ್ಗೆ ಹೋಗಿ ಬನ್ಸ್ ಪಾರ್ಸೆಲ್ ತೊಗೊಂಡು ಇವಾಗ ಬನ್ಸ್ ಜೊತೆ ಟೀ ತೊಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ಇದು ಬಂದು ಕರ್ನಾಟಕದ ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು. ನಮ್ಮ ಚಿಕ್ಕಮಂಗ್ಳೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ಅಷ್ಟೇ ಇರೋದು ಮುಳ್ಳಯ್ಯನಗಿರಿ ಬೆಟ್ಟ. ಸೊ ಹಾಗೆ ಇವಾಗ ಏನು ಮಾಡ್ತಾಯಿದ್ವಿ, ನಾವು ಮುಂದೆ ಹೋಗ್ತಾ ಇದ್ದೀವಿ ನೋಡಿ. ಈಗ ಹೋಗ್ತಾ ದಾರಿಯಲ್ಲಿ ನೋಡಿ ಯಾವ ಥರ ಇದೆ ವ್ಯೂ ಅಂತ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆಮೇಲೆ ವಾತಾವರಣ ಕೂಡ ಹಾಗೆ ಇತ್ತು, ಮಳೆಯಿಂದ ತುಂಬಾ ಚೆನ್ನಾಗಿತ್ತು. ತುಂಬ ಮಳೆನೂ ಬರ್ತಾ ಇರಲಿಲ್ಲ, ತುಂಬ ಬಿಸಿಲು ಇರಲಿಲ್ಲ, ಮೀಡಿಯಮ್ ಆಗಿತ್ತು. ಬಟ್ ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆಯೇ ಇವಾಗ ಕೈಮರ ಸಿಗುತ್ತೆ ನೋಡಿ. ಈಗ ಇದು ಕೈಮರ, ಇಲ್ಲಿ ಚೆಕ್ ಪೋಸ್ಟ್ ಇದೆ. ಮೊದಲು ಎಲ್ಲ ಚೆಕ್ ಮಾಡ್ತಾರೆ, ಯಾಕೆ ಅಂದರೆ ವಾಟರ್ ಬಾಟಲ್ಸ್ ಮೇಲ್ಗಡೆ ಅಲೋ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒಂದ್ಸಲ ಚೆಕ್ ಮಾಡಿಕೊಂಡು ನಿಮ್ಮ ಕಾರಲ್ಲಿ ಏನಾದರೂ ವಾಟರ್ ಬಾಟಲ್ಸ್ ಇದ್ದರೆ ಇಲ್ಲಿ ಬಿಸಾಕ್ ಹೋಗಬೇಕು. ಅಪ್ಪಿ ತಪ್ಪಿ ನಾವು ತೊಗೊಂಡೋದ್ವಿ ಅಂದರೆ 1000 ರೂಪೀಸ್ ಫೈನ್ ಹಾಕ್ತಾರೆ. ಓಕೆ, ಇವಾಗ ನೋಡಿ ಬಂದ್ವಿ. ಇವಾಗ ಆಲ್ಮೋಸ್ಟ್ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಇವಾಗ ಸಿಗೋದು ಸೀತಾಳಯ್ಯನ ಬೆಟ್ಟ ಬಂದು, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ವ್ಯೂ ಎಲ್ಲ. ಸೊ ಇದು ಇಲ್ಲಿ ಬಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಸೀತಾಳಯ್ಯನ ಬೆಟ್ಟದಲ್ಲಿ. ಇಲ್ಲೂ ಕೂಡ ಫೋಟೋ ಗಿಟೋ ತೊಗೋಬೋದು. ಸೊ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ವಿಡಿಯೋ ತೊಗೊಳಕ್ಕೆ ಅಲೋ ಇಲ್ಲ. ಸೊ ಹಾಗಾಗಿ ನಾವು ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಡೈರೆಕ್ಟಾಗಿ. ಸೊ ಇವಾಗ ಇಲ್ಲಿಂದ ಸೀತಾಳಯ್ಯನಗಿರಿ ಬೆಟ್ಟದಿಂದ ಜಸ್ಟ್ 3 ಕಿಲೋಮೀಟರ್ ಮುಂದೆ ಹೋದರೆ ಸಿಗೋದೆ ಮುಳ್ಳಯ್ಯನಗಿರಿ ಬೆಟ್ಟ. ಸೊ ಈ ಬೆಟ್ಟ ನೋಡಿ, ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ, ಈ ಬೆಟ್ಟದಲ್ಲಿ ರೋಡ್ ಸ್ವಲ್ಪ ಚಿಕ್ಕದಿದೆ. ಸೊ ಒಂದು ಗಾಡಿ ಮೂವ್ ಆದರೆ ಇನ್ನೊಂದು ಗಾಡಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಹಾಗೆ ಮುಂದೆ ಹೋದರೆ ಅಲ್ಲಿ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ನಿಮಗೆ ಪಾರ್ಕಿಂಗ್ ಫ್ರೀ ಇದೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸೊ ಇವಾಗ ನೋಡಿ ನಾವು ಹೋಗ್ತಾ ಇದ್ದೀವಿ, ಆಲ್ಮೋಸ್ಟ್ ರೀಚ್ ಆದ್ವಿ. ಓಕೆ ನೋಡಿ, ಇವಾಗ ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ವ್ಯೂ ನೋಡಿ. ನಾವೆಲ್ಲೋ ಬೇರೆ ಔಟ್ ಆಫ್ ಕಂಟ್ರಿಗೆ ಬಂದುಬಿಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಚಿಕ್ಕಮಂಗ್ಳೂರಲ್ಲಿದ್ದು ನಾವೇ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾವು ಕೂಡ ಇದು ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ಹಾಗೆ ಇವಾಗ ಮುಳ್ಳಯ್ಯನಗಿರಿ ಬೆಟ್ಟ ನೋಡಿ ಹೇಗಿದೆ ಅಂತ. ನಾವು ಹೋಗಿದ್ದು 11:30ಗೆ ಹೋದರೂ ಕೂಡ ಮಂಜು ತುಂಬಾ ಆವರಿಸಿತ್ತು. ಎಲ್ಲ ಕಡೆ ಏನೂ ಕಾಣಿಸ್ತಾನೆ ಇರಲಿಲ್ಲ, ವೆಹಿಕಲ್ಸ್ ಆಗಲಿ, ನಾವು ಮುಂದೆ ಹೋಗ್ತಾ ಇರೋದು ಏನೂ ಕಾಣಿಸ್ತಾನೆ ಇರಲಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಇರಬೇಕು ಅಂದರೆ. ಸೊ ನಮಗಂತೂ ತುಂಬಾ ಖುಷಿಯಾಯಿತು. ಇವಾಗ ಬೆಟ್ಟದ ಮೇಲೆ ನೋಡಿ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮೆಟ್ಲು ಹತ್ತಕ್ಕಂತೂ ಆಗಲ್ಲ, ತುಂಬ ಸುಸ್ತಾಯಿತು. ನಾವೊಂದು 100 ಮೆಟ್ಲು ಹತ್ತಿದ್ದೀವಿ. ಇದು ಟೋಟಲ್ ನಿಮಗೆ 900 ಮೆಟ್ಲಿದೆ. ಸೊ ಮೇಲ್ಗಡೆ ಹತ್ತಿ ಹೋಗ್ಬೋದು, ಅದು ಸ್ವಲ್ಪ ಬಿಸಿಲು ಬಂದಮೇಲೆ ಕಾಣಿಸುತ್ತೆ ದಾರಿ, ಅವಾಗ ಹೋಗ್ಬೋದು. ನಾವು ಹೋದಾಗ ಏನೂ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು 100 ಸ್ಟೆಪ್ಸ್ ಹತ್ತಿದ್ವಿ ಅಷ್ಟೇ. ಸೊ ಅದಾದಮೇಲೆ ಅಲ್ಲಿ ಫೋಟೋ ತಗೊಂಡ್ವಿ. ಸೊ ಇದು ಬಂದು ಮೇಲ್ಗಡೆ ಇನ್ ಕೇಸ್ ನೀವೇನಾದರೂ ಹತ್ತುತ್ತೀರಾ ಅಂದರೆ ಬೆಟ್ಟ ಹತ್ತಿ ಹೋದರೆ ಅಲ್ಲಿ ಮುಳ್ಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು ಬಂದು 900 ವರ್ಷಗಳ ಹಳೆಯ ದೇವಸ್ಥಾನ. ಇಲ್ಲಿ ದೀಪ ಉರಿತಾ ಇರುತ್ತೆ, ಜ್ಯೋತಿ, ಅದು 24 ಗಂಟೆ ಉರಿತಾ ಇರುತ್ತೆ, ಯಾವುದೇ ಕಾರಣಕ್ಕೂ ಆರೋದಿಲ್ಲ. ಸೊ ಹಾಗೆಯೇ ಇದು ಒಂದು ಕರ್ನಾಟಕದ ಅತಿ ಎತ್ತರದ ಶಿಖರ ಅಂತಲೇ ಹೇಳ್ಬೋದು. ಪಶ್ಚಿಮ ಬೆಟ್ಟಗಳ ಚಂದ್ರದ್ರೋಣ ಸಾಲಿನಲ್ಲಿ ಬರುವಂಥ ಕರ್ನಾಟಕದ ಅತಿ ಎತ್ತರದ ಬೆಟ್ಟ ಅಂದರೆ ನಮ್ಮ ಮುಳ್ಳಯ್ಯನಗಿರಿ ಬೆಟ್ಟ. ಸೊ ಹೇಗಿದೆ ಫ್ರೆಂಡ್ಸ್, ನಿಮಗೇನಾದರೂ ಇಷ್ಟ ಆಯಿತಾ? ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಆದರೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.